ಪ್ರಿಯ ವೀಕ್ಷಕರೇ, ನೆಲಮಂಗಲದಿಂದ ನೇತನ ಮನೆಯಿಂದ ನೋಡಿ ಪುಟ್ಟನು ನಾನು ನನ್ನ ಮಗಳು ಇಬ್ಬರು ಸೇರಿ ಎನ್ನಾರ್ಪುರಕ್ಕೆ ಹೋಗ್ತಾಯಿದ್ದೀವಿ ಮಾಸ್ಟರ್ ಕಾರಲ್ಲಿ. ಹಾಯ್ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ದಿನ ನೀತಾ ಅವರ ತಂದೆಯವರು ಕಟ್ಟಿಸಿದಂಥ ಮನೆ ಹತ್ರಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲಿ ಆಗ ಅವರು ಹಾಕಿದಂಥ ಗಿಡಗಳು, ರೋಜಾ ಗಿಡಗಳು, ಮತ್ತು ಈ ಕಡೆ ರಬ್ಬರ್ ತೋಟ, ತೆಂಗಿನ ತೋಟ ನೋಡ್ತಾ ಇದ್ದೀರಲ್ಲ, ಕಾಯಿ ಬಿಟ್ಟಿರೋ ಅಂಥದ್ದು. ನೋಡಿ, ಮಾವಿನಕಾಯಿ ದಂಡಿಯಾಗಿ ಬಿಟ್ಟಿದೆ. ಇದು ಅಡಿಕೆ ತೋಟ. ಈಗ ಮನೆಯೊಳಗೆ ಹೋಗೋಣ ಬನ್ನಿ. ಇದು ಬರ್ತಾ ಹಾಲು. ಇದು ಒಂದು ಬೆಡ್ರೂಮು. ಪುಟ್ಟ ಕೂತ್ಕೊಂಡಿದ್ದಾನೆ. ಇದೊಂದು ಬೆಡ್ರೂಮು. ಡೈನಿಂಗ್ ಹಾಲು. ನೋಡಿ, ಆಗ ದಂಡಿಯಾಗಿ ಜನಗಳಿದ್ದರು, ಅದಕ್ಕೋಸ್ಕರ ಈ ರೀತಿಯಾಗಿ ಡೈನಿಂಗ್ ಹಾಲನ್ನು, ಈ ರೀತಿಯಾಗಿ ಡೈನಿಂಗ್ ಟೇಬಲನ್ನು ಮಾಡಿಸಿದ್ದಾರೆ. ಅವ್ರ ತಾಯಿಯವರು ತೆಗೆದುಕೊಂಡಂಥ ಎಲ್ಲ ಸಾಮಾನುಗಳನ್ನು ಇದರಲ್ಲಿ ಹಾಕಿ ಜೋಡಿಸಿದ್ದಾರೆ. ನೋಡಿ, ಇದು ಅಡುಗೆ ಮನೆ. ಇವರು ಅಡುಗೆ ಮಾಡ್ತಾ ಇದ್ದಾರೆ. ಅವರು ಅಡುಗೆ ಮಾಡೋಕ್ಕೆ ಅವರವರೇ ಆದ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಇದು ಸ್ಟೋರ್ ರೂಮು. ಮಾಸ್ಟರ್ ರುಚಿ ನೋಡ್ತಾ ಇದ್ದಾರೆ. ಏನು ಹಾಕಿದ್ದಾರೆ. ಈ ಕಡೆ ಒಂದು ಸ್ಟೋರ್ ರೂಮ್ ಇದೆ. ಎಕ್ಸ್ಟ್ರಾ ಅಡುಗೆ ಮನೆ ಇದು. ವಾಷಿಂಗ್ ಮಿಷನ್ನು, ಮತ್ತು ಅಕಸ್ಮಾತ್ ಏನೇ ಕರೆಂಟ್ ಇಲ್ಲ, ಜಾಸ್ತಿ ಜನ ಕೂಲಿಯವರು ಬಂದರು ಅಂತಂದರೆ ಇದು ಅಡುಗೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಇದು ಹೊರಗಡೆ ಹೋಗುವಂತಕ್ಕ. ಆಗ ಅವರು ಹಸುಗಳನ್ನ ಇಟ್ಕೊಂಡಿದ್ರು. ಈಗ ಹಸುಗಳಿಲ್ಲ. ತೆಂಗಿನಕಾಯಿ ನೋಡಿ ಎಲ್ಲರೂ ತೆಗೆದುಬಿಟ್ಟು ಈ ಥರ ಹಾಕ್ಕೊಂಡಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರಲ್ಲ ಸೊಪ್ರಿ ವೀಕ್ಷಕರೇ. ನೋಡಿ, ರಬ್ಬರ್ ತೋಟ ಇದೆ, ತೆಂಗಿನ ತೋಟ ಇದೆ, ಎಲ್ಲ ಮಿಕ್ಸ್ ಆಗಿದೆ. ಮಾವಿನಕಾಯಿನ ಕೀಳ್ತಾ ಇದ್ದಾರೆ. ಹಣ್ಣಾಗಿದೆಯಾ? ಹೌದಾ? ನೋಡಿ, ಹಲಸಿನ ಗಿಡ ಇದೆ. ಹಸಿದು ಬೇಡ, ಹಣ್ಣಾಗಿದ್ರೆ ಕೊಡಿ, ಇಲ್ಲ ಅಂದರೆ ಬೇಡ. ನೋಡಿ, ವೀಳ್ಯದೆಲೆ ಎಲೆ ಹಾಕಿದ್ದಾರೆ. ಏಲಕ್ಕಿ ಗಿಡ. ಇದು ಏನು ಗಿಡ? ಇದು ಏನು ಗಿಡ? ಇದು ಕಾಫಿದು. ಕಾಫಿ ಗಿಡ ಅಂತೆ ನೋಡಿ. ಇದು ಬೀಜ ಹುರಿದು ಪುಡಿ ಮಾಡಿ ಕಾಫಿ ಪುಡಿ ಮಾಡೋದು. ಓಕೆ. ಟೀ ಸೊಪ್ಪು ಇದೆಯಾ? ಇಲ್ಲ, ಬರೀ ಕಾಫಿ ಪುಡಿ ಮಾತ್ರ. ಕಾಫಿ ತೋಟ, ರಬ್ಬರ್ ಕಾಫಿ ತೋಟ, ಮತ್ತು ರಬ್ಬರು, ಮತ್ತು ಬಾಳೆ ಗಿಡ ಇದೆ. ಬಾಳೆಹಣ್ಣು ಮೊನ್ನೆ ತಗೊಂಬಂದು ತೋರಿಸೋದ್ನಲ್ಲ ಮೊನ್ನೆ ನೀತನ ಮನೆಯಲ್ಲಿ. ಇವ್ರ ಗಿಡದಲ್ಲಿ, ತೋಟದಲ್ಲಿ ಬಿಟ್ಟಿರೋ ಅಂಥದ್ದೇ ನೋಡಿ. ಪ್ರತಿಯೊಂದು ಗಿಡ ಇದೆ, ಇಲ್ಲ ಅಂತ ಅನ್ನೋಂಗಿಲ್ಲ. ಒಟ್ಟಿನಲ್ಲಿ ಬಹಳ ಸುಂದರವಾದಂಥ ತೋಟವನ್ನು ನಿರ್ಮಿಸಿ ಅವರ ತಂದೆಯವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು.
ನಾವು ಬಂದಿದ್ದು ಸುಮಾರು ಸಲ ಒಂದು 4-5 ಸಲ ಬಂದಿದ್ದೀನಿ. ಈಗ ಸುಮಾರು ದಿನ ಆಯಿತು ಬಂದು ಈಗ. ನೋಡಿ ನನ್ನ ಮಗಳು ನಗ್ತಾ ಇದ್ದಾಳೆ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದಾ? ಹಾಂ ಹಾಂ. ಇದರಲ್ಲಿ ಹಾವುಗಳು ಅದೆಲ್ಲ ಇರೋದಿಲ್ವಾ? ಇರುತ್ತೆ. ಹೌದಾ? ಗೊತ್ತಾಗತ್ತಾ ನಿಮಗೆ ಇದೆ ಅಂತ ಗೊತ್ತ? ಹೌದಾ? ಹಾಂ ಹಾಂ ಹಾಂ. ಕೇಳಿಸ್ಕೊಂಡ್ರಲ್ಲ ಹೇಳಿದ್ದವರು. ಓಕೆ, ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಮ್ಮ ನೀತಾ ಅವರ ಒಂದು ಅವರ ತಂದೆ ತಾಯಿ ನಿರ್ಮಿಸಿದಂಥ ಒಂದು ತೋಟ, ಬಹಳ ಸುಂದರವಾದಂಥ ತೋಟ. ನೋಡಿ ಮಾವಿನಕಾಯಿ ಇದೆ, ಮಾವಿನಕಾಯಿಯನ್ನು ಕಿತ್ಕೊಡ್ತಾ ಇದ್ದಾರೆ. ಅದು ಹಣ್ಣಾಗಿದೆ. ಇದರಲ್ಲಿ ಗಿಡದಲ್ಲಿ ತುಂಬ ಚೆನ್ನಾಗಿರುತ್ತಂತೆ, ಸ್ವೀಟಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅವರು. ನೋಡಿದ್ರಲ್ಲ. ಸೊ ನೋಡಿದ್ರಲ್ಲ, ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದು ಹೆಸರೇನು? ಚಟ್ಕುಡಿ. 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 ಈ ಊರಿನ ಹೆಸರು ಚಟ್ಕುಡಿ ಅಂತೆ. ಒಟ್ಟಿನಲ್ಲಿ ನಮ್ಮವರು, ನಮ್ಮ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ಬಂದಿದ್ದ ಕಣ್ರಿ ಇಲ್ಲಿಗೆ. ಅವ್ರ ತಾಯಿ ತಂದೆ ಇದ್ದಾಗ ಬಂದಿದ್ದು. ಹಸುವಿನ ಹಾಲು ಮತ್ತು ತುಪ್ಪ, ಬೆಣ್ಣೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ತಿನ್ನೋದಕ್ಕೆ. ಮತ್ತು ಮೀನು ಸಾರು, ಆಮೇಲಿಂದ ಮಟನ್ ಸಾರು, ಏನೇನು ಬೇಕೋ ಎಲ್ಲವನ್ನ ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಈ ಊರನ್ನು ಬಿಟ್ಟು ಬರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ತುಂಬ. ನಿಮಗೆ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಐ ಲವ್ ಯು ಆಲ್. ಸೊ ನೋಡ್ತಾ ಇದ್ದೀರಲ್ಲ, ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಕುಚ್ಚು ಕುಚ್ಚಾಗಿದೆ. ದಾಸವಾಳದ ಗಿಡ, ರೋಸು ಗಿಡ, ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ ಇಲ್ಲಿ. ದಾಸವಾಳ, ಕೆಂಪು ದಾಸವಾಳ ಮತ್ತು ಹಳದಿ ದಾಸವಾಳ. ನೋಡಿ ವೀಳ್ಯದೆಲೆ, ಇಷ್ಟು ಮರ ತುಂಬ ಬಿಟ್ಟಿದೆ ಕಣ್ರಿ ಮಾವಿನಕಾಯಿ.
ಸೊ ನೋಡಿದ್ರಲ್ಲ, ಸೊ ನೋಡ್ತಾ ಇದ್ದೀರಲ್ಲ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಕುಚ್ಚಾಗಿದೆ. ದಾಸವಾಳದ ಗಿಡ, ರೋಸು ಗಿಡ, ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ. ಇಲ್ಲಿ ದಾಸವಾಳ, ಕೆಂಪು ದಾಸವಾಳ ಮತ್ತು ಹಳದಿ ದಾಸವಾಳ. ನೋಡಿ ವೀಳ್ಯದೆಲೆ ಇಷ್ಟು ಮರದ ತುಂಬ ಬಿಟ್ಟಿದೆ ಕಣ್ರಿ. ಮಾವಿನಕಾಯಿ ಸೊ ನೋಡಿದ್ರಲ್ಲ,